ಯಾರಿದ್ದೀರಾ? ಯಾರು ನೀವು? ಇಲ್ಲಿ ಯಾಕೆ ಬಂದಿದ್ದೀರಾ? ಈ ಗೆಟಪ್ ನೋಡಿದ ಮೇಲೂ ನಾನು ಹೆಲ್ಮೆಟ್ ಹನುಮ ಅಂತ ಗೊತ್ತಾಗ್ಲಿಲ್ವಾ? ಈ ಪ್ರಶ್ನೆ ಎಲ್ಲ ಬೇಕಾ? ನೀವು ಹೆಲ್ಮೆಟ್ ಹನುಮಾನದಕ್ಕೆ ಏನ್ ಗ್ಯಾರಂಟಿ? ನಿಮ್ ತರ 100 ಜನ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರೆ, ಹಾಗಂತ ಎಲ್ರು ಹೆಲ್ಮೆಟ್ ಹನುಮಾನಕ್ಕಾಗತ್ತಾ? 100 ಜನ ಅಲ್ಲ, 1000 ಜನ ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರು ಈ ಹೆಲ್ಮೆಟ್ ಹನುಮನ್ ತರ ಇರಕ್ಕಾಗಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಹಲೋ ಮಿಸ್ಟರ್, ಇಲ್ಲೇ ನಿಮ್ ಸ್ಟೈಲ್ ತೋರ್ಸಕ್ ಬಂದಿದ್ದೀರಾ? ಅದ್ರ ಅವಶ್ಯಕತೆ ಏನೂ ಇಲ್ಲ, ನೀವೇನ್ ಹೊರಡಿ. ನನಗೂ ಅದ್ರ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಬಂದಿರೋದು ಒಬ್ಬ ಅಮಾಯಕ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ. ಯಾರ ಅಮಾಯಕ? ದೇವರಂತ ಶ್ರೀರಾಮಚಂದ್ರ ಗೌಡ. ನಿಮ್ ಹೆಸರಲ್ಲಿ ರೋಲ್ ಕಾಲ್ ಮಾಡ್ಕೊಂಡು ಓಡಾಡ್ತಿರೋರು ಅಮಾಯಕನ? ಅದು ಯಾರಿವನು? ಇವರೇ ಹೆಲ್ಮೆಟ್ ಹನುಮ ಅಂತೆ. ಗೌಡ್ರ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ಅಯ್ಯೋ ಮನೆ ಹಾಳ, ಮಾಡೋದೆಲ್ಲ ಮಾಡಿ ಈಗ ನಮ್ಮನೆಗೆ ಬಂದಿದ್ಯಾ? ನಿನ್ನ ಸುಮ್ಮನೆ ಬಿಡಲ್ಲ ಕಣ. ನಿಂತ್ಕೊಳ್ಳಿ ಜಾನಿ ಅವರೇ, ಕೋಪ ದೇಹಕ್ಕೆ ಒಳ್ಳೇದಲ್ಲ. ನಾನೇನು ನಿಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ಬಗ್ಗೆ 2 ಮಾತಾಡೋಗೋಣ ಅಂತ ಬಂದಿದ್ದೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಏ ಗೌಡ್ರು ನಿನ್ಗೆ ಯಾವ ರೀತಿ ಒಳ್ಳೆಯವ್ರ ತರ ಕಾಣ್ತಾರೋ ಅವರಂತ ದುಷ್ಟ ಕದಿಮ ಯಾರು ಇಲ್ಲ. ನೀವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ ಜಾನಿ ಅವರೇ. ನಾನು ಬೆಳೆಯೋದಿಕ್ಕೆ ಅವರೇ ಕಾರಣ. ಶಾಕ್ ತಗೊಳ್ಳೋ ಬದಲು ಹೇಗೆ ಅಂತ ಕೇಳಿ ಹೇಗೆ? ಈ ಹೆಲ್ಮೆಟ್ ಕೊಡಿಸಿದ್ದೆ ಅವರು, ಆದ್ರೆ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಅವ್ರನ್ನ ಸಾಯಿಸ್ತೀನಿ ಅಂತ ಹೇಳಿದ್ರಿ? ಜನರು ಹೇಳೋ ಮಾತನ್ನ ಕೇಳಿ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ನಿಜ ಗೊತ್ತಾಗಿ ಅವ್ರ ಹತ್ರ ಕ್ಷಮೆ ಕೇಳ್ಕೊಂಬಂದಿದ್ದೀನಿ. ನೀವು ಅವ್ರಿಗೆ ಮುಖ ತೋರಿಸ್ಬೇಡಿ ಅಂತ ಹೇಳಿದಿರಲ್ಲ, ಅದು ತಪ್ಪು. ಅವ್ರನ್ನ ನಿಷ್ಠೂರ ಮಾಡ್ಕೋಬೇಡಿ, ದೂರ ಮಾಡ್ಕೋಬೇಡಿ ಅಂತ ಹೇಳೋಕೆ ಬಂದೆ. ಅವರು ಕೋಟಿಗೊಬ್ಬ ಅಲ್ಲ, ಮಿಲಿಯನ್ಗೊಬ್ಬ. ನೀವು ಬಂದಿದ್ದು ಒಳ್ಳೇದಾಯ್ತು. ನಿಮ್ಮಿಂದ ಗೌಡ್ರು ಎಷ್ಟು ಒಳ್ಳೆಯವ್ರಂತ ಗೊತ್ತಾಯ್ತು. ನಾನು ಈಗಲೂ ಅವ್ರಿಗೆ ಫೋನ್ ಮಾಡಿ ಸಾರಿ ಕೇಳ್ತೀನಿ. ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ, ನಿಮ್ಮ ನಿರೀಕ್ಷೆಯಲ್ಲೇ ಅವ್ರು ಇರ್ತಾರೆ. ಇಲ್ಲಿ ಗೌಡ್ರು ಅಂತ ಇರ್ತಾರಂತಲ್ಲ, ಎಲ್ಲಿ? ಸರ್ ಇದು ಗೌಡ್ರು ಮನೆ ಅಲ್ಲ ಸರ್, ಅವ್ರು ಎದುರುಗಡೆ ಮನೇಲಿ ಇರ್ತಾರೆ. ನಾನು ಅಲ್ಲಿಂದಾನೇ ಬರ್ತಿದ್ದೀನಿ. ಅವರು ಇಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಅವ್ರಲ್ಲಿ ಬಂದಿಲ್ಲ. ನೀವ್ಯಾರು? ಹೆಲ್ಮೆಟ್ ಹನುಮ. ನೀವು ಹೆಲ್ಮೆಟ್ ಹನುಮಾನ? ಅವ್ರು ಹೆಲ್ಮೆಟ್ ಹಾಕೊಳ್ದೆ ಹೊರಗಡೆ ಬರಲ್ಲ ಅಂತ ಕೇಳಿದ್ದೀನಿ. ಇತ್ತೀಚೆಗೆ ನನ್ನ ಹೆಸರು ಹೇಳ್ಕೊಂಡು ಕೆಟ್ಟ ಕೆಲಸ ಮಾಡೋರು ಜಾಸ್ತಿ ಆಗಿದ್ದಾರೆ. ಅದಕ್ಕೆ ಹೆಲ್ಮೆಟ್ ತೆಗೆದು ಒಳ್ಳೆ ಕೆಲಸ ಮಾಡೋಣ ಅಂತ ನೇರವಾಗಿ ಬಂದಿದ್ದೀನಿ. ಅದು ಅಲ್ಲದೆ ಆ ಗೌಡ ಅನ್ನೋನು ನನ್ನ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ತಿದ್ದಾನಂತೆ. ಅವನು ನನಗೆ ಬೇಕು. ನೀವೇ ಹೆಲ್ಮೆಟ್ ಅನ್ಮ ಅಂದ್ರೆ ನಾನು ನಂಬಲ್ಲ. ನಾನೇ ಹೆಲ್ಮೆಟ್ ಹನುಮ. ಯಾರನ್ನು ಬೇಕಾದ್ರೂ ಕೇಳಿ ಹೇಳ್ತಾರೆ. ಹಾಗಾದ್ರೆ ಹೆಲ್ಮೆಟ್ ಹನುಮ ಅನ್ಕೊಂಡು ಹೆಲ್ಮೆಟ್ ಹಾಕೊಂಡು ಬಂದಿರೋರು ಇವ್ರು ಯಾರು? ಓಹೋ, ಇವನು ನನ್ನ ಹೆಸರು ಹೇಳ್ಕೊಂಡು ಬಂದಿಯಾನಾ? ಹೆಲ್ಮೆಟ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಯಾರು ಅಂತ. ಗೌಡ್ರೆ ನೀವಾ? ನೀವ್ಯಾಕ್ರಿ ಹೀಗ್ ಮಾಡಿದ್ರಿ? ಯಾರು ಮಾಡಲಿ ಮಧುರವ್ರೆ, ನೀವು ಮುಖ ತೋರಿಸ್ಬೇಡಿ ಅಂತ ಹೇಳ್ಬಿಟ್ಟಿದ್ರಲ್ಲ, ಅದಕ್ಕೆ ಹಿಂಗೆ ಮಾಡಿದೆ. ಜೀವನದಲ್ಲಿ ಮೊದಲನೇ ಸರಿ ಹೆಲ್ಮೆಟ್ ಹಾಕೊಂಡಿದ್ದು, ಅದರಲ್ಲೇ ಸಿಗಾಕೊಂಬಿಟ್ಟು. ಹನುಮಣ್ಣ, ನನ್ನ ಕ್ಷಮಿಸ್ಬಿಡೋಣ. ನಾನು ಯಾವ ತಪ್ಪು ಮಾಡಿಲ್ಲ ಕಣ್ಣ. ಬೇರೆಯವ್ರು ತಪ್ಪು ಮಾಡ್ಬಿಟ್ಟು ನನ್ನ ಹೆಸರಿಗೆ ಅಂಟಾಕ್ಬಿಟ್ಟಿದ್ರು. ಆದ್ರೆ ನೀನ್ ನನ್ನ ಹೆಸರನ್ನ ಉಪಯೋಗಿಸ್ಕೊಂಡಿರೋದು ನನಗೆ ಚೆನ್ನಾಗಿ ಗೊತ್ತು. ಇದೇ ಕೊನೆ. ಇನ್ನೊಂದ್ಸಲ ನನ್ನ ಹೆಸರು ಏನಾದ್ರೂ ದುರುಪಯೋಗ ಪಡಿಸ್ಕೊಂಡ್ರೆ ನಿನ್ನ ತಲೆ ನನ್ನ ಕೈಲಿರುತ್ತೆ, ಈ ಹೆಲ್ಮೆಟ್ ನಿನ್ನ ತಲೆ ಜಾಗದಲ್ಲಿರುತ್ತೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.